ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಕೆಸೆಟ್ ಪರೀಕ್ಷೆಯ ಕುರಿತಾದಂಥ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಈಗ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ನಮ್ಮದೇ ಚಾನಲ್ನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಇಯರ್ ಕರೀತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ತುಂಬ ಬೇಗನೆ ಪರ್ಮಿಷನ್ ತೊಗೊಂಡಿದ್ದಾರೆ UGC ಕಡೆಯಿಂದ. ಆದಷ್ಟು ಬೇಗನೆ ಅವರು ಎಕ್ಸಾಮ್ ಮಾಡ್ತಾರಂತೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 22 ಜುಲೈನಲ್ಲಿ ಸ್ಟಾರ್ಟ್ ಆಗ್ತದೆ. ಇನ್ನು 22/8 ತನಕ ಇದು ಎಕ್ಸಾಮ್ ಅಪ್ಲಿಕೇಶನ್ ಇರ್ತದೆ. ಲಾಸ್ಟ್ ಡೇಟ್ 28 ಆಗಸ್ಟ್ ಅಂತ ಇದೆ. ಇನ್ನು ಅರ್ಜಿ ಶುಲ್ಕ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಇರುವಂಥದ್ದು 26/8/2024ರಂದು. ಇನ್ನು ಪರೀಕ್ಷಾ ದಿನಾಂಕ ಇರುವಂಥದ್ದು 24 ನವಂಬರ್ನಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. 24 ನವಂಬರ್ಗೆ ಎಕ್ಸಾಮ್ ಇರ್ತದೆ ಅಂತೇಳಿ. ಓಕೆ, ನಾವಿಲ್ಲೇ ಮುಖ್ಯವಾಗಿ ತಿಳ್ಕೊಳ್ತಾ ಹೋಗೋಣ ಏನು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ. ಜಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಮಾತ್ರ ತಿಳ್ಕೊಳ್ಳೋಣ. ಸೊ ಎಲಿಜಿಬಲ್ ಏನಿದೆ ಇಲ್ಲಿ, ಇರುವಂಥದ್ದು MA, MCom, MSc ಮಾಸ್ಟರ್ ಡಿಗ್ರಿಯನ್ನು ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹರು. ಒಂದು ವೇಳೆ MA, MCom, MScಯನ್ನು ಅವರು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದರೆ, ಪ್ರಥಮ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಅರ್ಹರಾಗಿರ್ತಾರೆ. ಬಟ್ ಆದರೆ ಅವರು 55% ಸಾಮಾನ್ಯ ವರ್ಗದವರು 55% ಅವರು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು OBC ಸ್ಟೂಡೆಂಟ್ಸ್ ಹಾಗೆ SC ST ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು 50% ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ಅಂದರೆ 50% ತೆಗೆದುಕೊಂಡಿರಬೇಕು ಅಂತ. ಅಂಕ ಪಡೆದು ಅರ್ಹತೆ ಹೊಂದಿ, ಒಂದು ವೇಳೆ ಅವರದು ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದ್ಕೊಳ್ಳಿ, ಬೈ ಚಾನ್ಸ್ ಏನೋ ಕ್ಲಿಯರ್ ಆಯಿತು, ಲಕ್ ಬೈ ಚಾನ್ಸ್ ಅಂತ. ಸೊ ಅವರಿಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡೋದಿಲ್ಲ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಅವ್ರಿಗೆ ಯಾವಾಗ ಕೊಡ್ತಾರೆ ಅಂತಂದರೆ 4th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಡಿಗ್ರಿ PG ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ 2 ವರ್ಷಗಳ ಒಳಗಾಗಿ, ಅಂದರೆ 2 ವರ್ಷ ಅವರಿಗೆ ಟೈಮ್ ಇರ್ತದೆ. ಆ 2 ವರ್ಷದೊಳಗಾಗಿ ಅವರು ಆ PG ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಿದರೆ ಅವರಿಗೆ ಕೆಸೆಟ್ ರಿಸಲ್ಟ್ ಶೀಟ್ನ ಅಥವಾ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಓಕೆ, ಸೊ ಕಂಪ್ಲೀಟ್ ಆದವರು ಮತ್ತು ಈಗ ಯಾರು ರನ್ನಿಂಗ್ ಮಾಡ್ತಾ ಇದ್ದಾರೆ, ಯಾರು ಪರ್ಸೀವಿಂಗ್ ಇದ್ದಾರೆ, ಅವರು ಕೂಡ ಈ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು. ಇನ್ನು ಉಳಿದಂಥ ಮಾಹಿತಿ ನಾವು ನೋಡೋದಾದರೆ ನೆಕ್ಸ್ಟ್ ವಯೋಮಿತಿ ಏನಿದೆ ಅಂತಂದರೆ, ಇದಕ್ಕೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಅಂತ ಕೊಡಿದ್ದಾರೆ. ಯಾವುದೇ ರೀತಿಯಾದಂಥ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಇರೋದಿಲ್ಲ. ಓಕೆ, ಇದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಏಜ್ ಕನ್ಸಿಡರ್ ಮಾಡಲಿಕ್ಕೆ ಹೋಗೋದಿಲ್ಲ ಅವರು. ಓಕೆ, ಇನ್ನು ನೆಕ್ಸ್ಟ್ ಪರೀಕ್ಷಾ ಶುಲ್ಕ ಅಥವಾ ಪಾವತಿಸುವ ವಿಧಾನ. ಪರೀಕ್ಷಾ ಶುಲ್ಕವನ್ನು ಸಾಮಾನ್ಯ ವರ್ಗ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿನ ಅವರು ಪೇ ಮಾಡಬೇಕಾಗ್ತದೆ. ಇನ್ನು ಪ್ರವರ್ಗ 1 SC ST PWD ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿನ ಅವರು ಫೀಸ್ನ ಪ್ರಿಸ್ಕ್ರೈಬ್ ಮಾಡಿರುವಂಥದ್ದು. ಓಕೆ, ನೆಕ್ಸ್ಟ್ ಬರುವಂಥದ್ದು ಪ್ರಮುಖವಾದಂಥ ಮಾಹಿತಿ, ಪರೀಕ್ಷಾ ವಿಧಾನ ಅಂತೇಳಿ ಬರ್ತದೆ. ಪರೀಕ್ಷಾ ವಿಧಾನ ಅಥವಾ ಪರೀಕ್ಷಾ ದಿನಾಂಕ ಯಾವುದು ಇದರಲ್ಲಿ ಅಂತಂದರೆ 24 ನವಂಬರ್ 2024ರಲ್ಲಿ ಎಕ್ಸಾಮ್ ನಡೀತದೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಇರ್ತದೆ. ಪೇಪರ್ 1 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರ್ತದೆ. ಪೇಪರ್ 2 ಅಂದರೆ ನೀವು ಯಾವ ಸಬ್ಜೆಕ್ಟ್ನಲ್ಲಿ ಮಾಸ್ಟರ್ ಡಿಗ್ರಿನ ತಗೊಂಡಿರ್ತೀರಿ ಆ ಪೇಪರ್ನಲ್ಲಿ ಅವರು ನಿಮಗೆ 100 ಕ್ವಶನ್ನ ಒಂದು ಎಕ್ಸಾಮ್ ಇರ್ತದೆ, ಅದಕ್ಕೆ 200 ಮಾರ್ಕ್ಸ್ ಇರ್ತದೆ. ಸೊ 3 ಅವರ್ ಪೇಪರ್ ಇರ್ತದೆ. 10 ಗಂಟೆ ಒಳಗೆ ಹೋದರೆ ನೀವು 1 ಗಂಟೆಗೆ ಎಕ್ಸಾಮ್ ಮುಗಿಸ್ಕೊಂಡು ಬರಬೇಕಾಗ್ತದೆ. ಸೊ ಕಂಪ್ಲೀಟ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡು ಎಕ್ಸಾಮ್ನ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರಲೇಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಅರ್ಹತೆ ಗಳಿಸಬೇಕಂತಂದರೆ ಎರಡೂ ಪತ್ರಿಕೆಗಳಲ್ಲಿ ಸೇರಿ 40% ತೊಗೊಳ್ಳೇಕೆ ಬೇಕು. ಯಾವುದು ಜನರಲ್ ಮೆರಿಟ್ ಅವರು 40% ಆಗಿದೆ ಅಂತ ನಿಮ್ಗೆ ಎಲಿಜಿಬಿಲಿಟಿ ಕೊಡೋದಿಲ್ಲ ಅವರು. ಆಮೇಲೆ ಅವರು ಇದನ್ನು ಪರ್ಸೆಂಟೇಜ್ ವೈಸ್ ಅದರಲ್ಲಿ ಕಟ್ ಆಫ್ ಅನ್ನು ತಗೊಳ್ತಾರೆ ಅವರು. ಕಟ್ ಆಫ್ ವೈಸ್ ಮತ್ತು ರಿಸಲ್ಟ್ ಡಿಕ್ಲೇರ್ ಮಾಡುವಂಥದ್ದು 6% ಮಾತ್ರ ಅಲ್ಲಿ ಎಲಿಜಿಬಿಲಿಟಿಯನ್ನು ಕೊಡುವಂಥದ್ದು. ಕೆಸೆಟ್ನಲ್ಲಿ 6% ಅಭ್ಯರ್ಥಿಗಳಿಗೆ ಮಾತ್ರ ಎಲಿಜಿಬಿಲಿಟಿಯನ್ನು ಕೊಡುವಂಥದ್ದು, ಅರ್ಹತೆಯನ್ನು ಕೊಡುವಂಥದ್ದು. ಇದೊಂದು ನಮ್ಮ ಗಮನದಲ್ಲಿ ಇರಲಿ. 40% ಹೇಳಿದ್ದಾರೆ ಅಂತ ಹೇಳಿ ಜನರಲ್ ಮೆರಿಟ್ನವರು ಕೇವಲ 40% ಆದರೆ ಸಾಕಪ್ಪ ಅನ್ನುವಂಥ ಮೆಂಟಾಲಿಟಿಯಲ್ಲಿ ಇರಬೇಡಿ. 120 ಮಾಡಿದೆ 40% ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಸೊ 120 ಯಾವುದಕ್ಕೂ ಅಲ್ಲ ಅದು ಮಾರ್ಕ್ಸ್. ಈಗ ನಾವು ನೋಡೋದಾದರೆ 160 ಅಬೌವ್ ನಿಂತಿದ್ದಾವೆಲ್ಲ GM ಕಟ್ ಆಫ್ ನೋಡಿದರೆ 160 ಅಬೌವ್ ನಿಂತಿದ್ದಾವೆ, 156 ಅಬೌವ್ ನಿಂತಿದ್ದಾವೆ. ಓಕೆ, 160 ಅಬೌವ್ ನಿಮ್ಮ ಮಾರ್ಕ್ಸ್ ತೊಗೊಳ್ಬೇಕಾಗುತ್ತೆ. ಅಂದರೆ 40% ಇಸ್ ಮಿನಿಮಮ್. ನೀವು ಎಲಿಜಿಬಿಲಿಟಿ ಕ್ರೈಟೇರಿಯಾಗೆ ಹೋಗ್ಬೇಕಂತಂದರೆ 40%. ಆಮೇಲೆ ಅದು ನಿಮಗೆ ಸ್ಟೇಟ್ ರಿಸರ್ವೇಷನ್ ಪಾಲಿಸಿ ಮತ್ತು ನಿಮ್ಮ ಅಗ್ರಿಗೇಟ್ ಎಲ್ಲವೂ ಕೂಡ ನೋಡಿಕೊಂಡು ಲಾಸ್ಟಿಗೆ ಅವರು ಹೈಯೆಸ್ಟಿಂದ ಲೋಯೆಸ್ಟಿಗೆ ಬರ್ತಾರೆ ಅವರು. ಸೊ ಅದು ಮತ್ತೆ ಒಂದು ಕ್ರೈಟೇರಿಯಾ ಬೇರೆ ಬರ್ತದೆ.
ಅದು ಆ ಥರ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಕೇವಲ ನೀವು 35% ಮತ್ತು 40% ಅಷ್ಟೇ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ನೀವು ಟ್ರೈ ಮಾಡಿರಿ. ನಿಮ್ಮ ಟಾರ್ಗೆಟ್ 300ಗೆ 180 ಅಬೌವ್ ಇರಬೇಕು. ಇರಬೇಕು ಅಲ್ಲ, ಇರಲೇಬೇಕು. ಅಂದರೆ ನೀವು ಜಿ ಎಮ್ ಅಲ್ಲೋ ಅಥವಾ ಕೆಟಗರಿ ಇನ್ನೂ ಏನಾಗ್ತದೆ 160 ತನಕ ಬಂದು ನಡೀತದೆ. ಬಟ್ 180 ನಿಮ್ಮ ಟಾರ್ಗೆಟ್ ಇಟ್ಕೋರಿ. ಲಾಸ್ಟಿಗೆ 170 ಆದರೂ ಬಂದು ನಿಲ್ತೀರಿ. ಇಲ್ಲಾಂದರೆ 300ಗೆ ನೀವು 200 ಟಾರ್ಗೆಟ್ ಇಟ್ಕೊಂಡ್ರು ಕೂಡ ಪರವಾಗಿಲ್ಲ, ನೋ ಪ್ರಾಬ್ಲಮ್. 200 ಟಾರ್ಗೆಟ್ ಇಟ್ಕೊಂಡ್ರೆ 180ಗೆ ಬಂದು ರೀಚ್ ಆಗ್ತೀರಾ. ಸೊ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ 6% ಒಳಗಡೆ ಬಂದೇ ಬರ್ತೀರಾ. 180 ಅಬೌವ್ ಇದ್ದವರು, 170 ಅಬೌವ್ ಇದ್ದವರು. ಅದು ವೇರಿಯೇಷನ್ ಆಗ್ತದೆ ಸಬ್ಜೆಕ್ಟ್ ವೈಸ್ ಮತ್ತು ಈ ಕೆಟಗರಿ ವೈಸ್. ಇದು ಮಾರ್ಕ್ಸ್ ಏನಾಗ್ತದೆ ವೇರಿಯೇಷನ್ ಆಗ್ತಾ ಹೋಗ್ತದೆ. ನಿಮ್ಮ ಟಾರ್ಗೆಟ್ ಏನಿದೆ 300ಗೆ 200 ನಾವು ಮಾಡಬೇಕಪ್ಪ ಅಂತ ಅನ್ನೋ ಟಾರ್ಗೆಟಲ್ಲೇ ಓದ್ತಾ ಹೋಗಿ. ಕೊನೆ ಪಕ್ಷ ಅದು 180ಗೆ ಅದು ಬಂದು ನಿಲ್ಲುತ್ತೆ. ಓಕೆ, ಇದು ನಮ್ಮ ಕಡೆಯಿಂದ ಒಂದು ಸಜೆಷನ್ ನಿಮಗೆ. ಕೇವಲ 40% 35% ಅಷ್ಟೇ ನಿಲ್ಬೇಡಿ. ಇನ್ನು ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಯಾವ ರೀತಿ ರಿಸಲ್ಟ್ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ಅವ್ರು ಈ ಚಾರ್ಟ್ ಕೊಟ್ಟಿದ್ದಾರೆ. ಮತ್ತು ಇದು ಇವರಿಗೆ ಮೀಸಲಾತಿ ವರ್ಗ OBC ಕೆಟಗರಿ 1 ಇವರಿಗೆ ಈ ಒಂದು ಫಾರ್ಮುಲಾದಲ್ಲಿ ರಿಸಲ್ಟನ್ನು ಅವರು ಡಿಕ್ಲೇರ್ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದಲ್ಲಿ ಇಂಗ್ಲೀಷ್ ಆವೃತ್ತಿಗಳಲ್ಲಿರುವುದೇ ಅಂತಿಮವೆಂದು ಪರಿಗಣಿಸಬೇಕು. ಸಪೋಸ್ ಕೆಲವು ಸಬ್ಜೆಕ್ಟ್ಗಳು ನೋಡ್ರಿ, ವಾಣಿಜ್ಯಶಾಸ್ತ್ರ ಆಂಗ್ಲ ಭಾಷೆ ನಡೀತದೆ, ಕನ್ನಡದಲ್ಲಿ. ಅರ್ಥಶಾಸ್ತ್ರ ಏನಿದೆಯಲ್ಲ, ಎಕನಾಮಿಕ್ಸ್ ಕನ್ನಡ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಡೀತದೆ. ಇಂಗ್ಲೀಷ್ ಭಾಷೆ ಮತ್ತು ಕನ್ನಡ ಲ್ಯಾಂಗ್ವೇಜ್ ಎರಡರಲ್ಲೂ ಕೂಡ ಕ್ವಶನ್ ಪೇಪರ್ ಇರ್ತದೆ. ಒಂದು ವೇಳೆ ಕನ್ನಡ ಕ್ವಶನ್ ಪೇಪರ್ನಲ್ಲಿ ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಅಥವಾ ಏನಾದರೂ ಯಾವುದೇ ಪದ ಅರ್ಥ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಇಂಗ್ಲೀಷ್ ವರ್ಷನಲ್ಲಿರುವಂತಹ ನೀವು ಕ್ವಶನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುವಂಥದ್ದು ಕಂಪಲ್ಸರಿ. ಅಂದರೆ ಇಲ್ಲಿ ಇಂಗ್ಲೀಷ್ ಆವೃತ್ತಿಯಲ್ಲಿರುವಂಥದ್ದೇ ಅಂತಿಮವಾಗಿರುವಂಥದ್ದು. ಅಲ್ಲಿ ಯಾವುದೇ ರೀತಿ ಅಂದರೆ ಡೌಟ್ಸ್ ಇರೋದಿಲ್ಲ. ಓಕೆ, ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಡೌಟ್ ಇದೆ, ಕ್ವಶನ್ ಅರ್ಥನೇ ಆಗಿಲ್ಲ, ನಾವು ಬಿಟ್ಟು ಬಂದ್ವಿ, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ರಿ ಅಂದರೆ ಕೇಳೋದಿಲ್ಲ. ಓಕೆ, ನೀವು ಇಂಗ್ಲೀಷ್ ಮೀಡಿಯಂ ಏನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದೆ ವರ್ಷನಲ್ಲಿರುವಂಥ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಆನ್ಸರ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ನೆಕ್ಸ್ಟ್ ಬರುವಂಥದ್ದು ನಾವು ಯಾವ ಸಬ್ಜೆಕ್ಟ್ನವ್ರು ಎಲ್ಲೆಲ್ಲಿ ಹೋಗಿ ಬರೀತಾರೆ ಎಕ್ಸಾಮ್ ಅಂತ. ಕೆಲವು ಸಬ್ಜೆಕ್ಟ್ಗಳು ಕೊಟ್ಟರೆ ಒಂದು 18 ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಈ ಕೇಂದ್ರಗಳಲ್ಲಿ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ ಮತ್ತು ವಿಜಯಪುರ ಈ 18 ವಿಷಯಗಳಿಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಈ 12 ಯಾವುದೇ 12 ಕೇಂದ್ರದಲ್ಲಿ ಅವರು ಪರೀಕ್ಷೆನ ಬರೀಲಿಕ್ಕೆ ಅರ್ಹರಾಗ್ತಾರೆ. ಬಟ್ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಲ್ಲನೂ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು. ಯಾವ ವಿಷಯದವರು? ಇದು ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ಮ್ಯಾನೇಜ್ಮೆಂಟ್, ಶಿಕ್ಷಣಶಾಸ್ತ್ರ, ಹಾಗೆ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನ ಮತ್ತು ಜೀವವಿಜ್ಞಾನ. ಒಟ್ಟು 18 ವಿಷಯದ ಅಭ್ಯರ್ಥಿಗಳು ಈ 12 ಕೇಂದ್ರದ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಅವರು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿ ಕೊಡಲಾಗ್ತದೆ. ಇನ್ನು ಉಳಿದಂತಹ ಸಬ್ಜೆಕ್ಟ್ನ ಈ ಜಾಗ್ರಫಿಯಿಂದ ದೃಶ್ಯ ಕಲೆಗಳು ಅಂತಿದ್ದಾವೆ ನೋಡ್ರಿ, ಒಂದು 23 ಸಬ್ಜೆಕ್ಟ್ಸ್ ಇದ್ದಾವಲ್ಲ, ಅವರು ಕಂಪಲ್ಸರಿಯಾಗಿ ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಅವ್ರಿಗೆ ಮಾತ್ರ ಬೆಂಗಳೂರಿಗೆ ಮಾತ್ರ ಅವರಿಗೆ ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ. ಓಕೆ, ಸೊ ಲಾಸ್ಟಿಗೆ ನಾವು ಬರೋದಾದರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ಈ ವಿಳಾಸಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಮತ್ತೊಂದು ಏನಂತಂದರೆ ಶಾಸನ ಅಕಾಡೆಮಿ ವತಿಯಿಂದ ನಾವು ಪ್ರಾಕ್ಟೀಸ್ ಟೆಸ್ಟ್ ಕಂಡಕ್ಟ್ ಮಾಡ್ತಾಯಿದ್ವಿ ಪೇಪರ್ 1ಗೆ ಪ್ರಾಕ್ಟೀಸ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒಟ್ಟು 15 ಟೆಸ್ಟ್ಗಳಿರ್ತವೆ. 15 ಟೆಸ್ಟ್ ಅಂತಂದರೆ 750 ಕ್ವಶನ್ಸ್ ನಿಮಗೆ ಇಲ್ಲಿ ಸಿಗ್ತವೆ. ಓಕೆ, 15 ಟೆಸ್ಟ್ ಅಂದರೆ ಪ್ರತಿ ರವಿವಾರ ನಾವು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರ ಫೀಸ್ ನಮಗೆ ಬಂದುಬಿಟ್ಟು 399 ಇರುವಂಥದ್ದು. ಓಕೆ, 399 ಇದೆ ಪ್ರತಿ ರವಿವಾರದಿಂದ. ಅದು ಆಗಸ್ಟ್ 11ರಿಂದ ಸ್ಟಾರ್ಟ್ ಆಗ್ತದೆ. 11/8/2024 ಈ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತದೆ. ನಾವು ಲಾಸ್ಟ್ ಟೈಮ್ ಈ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು 3 to 4 ಸ್ಟೂಡೆಂಟ್ಸ್ ಅದರಲ್ಲಿ ಕ್ವಾಲಿಫೈ ಆಗಿದೆ. ಅದು ಫಸ್ಟ್ ಅಟೆಂಪ್ಟ್ನಲ್ಲಿನೇ ಕ್ವಾಲಿಫೈ ಆಗಿದ್ದಾರೆ. ಇಲ್ಲಿ ಸ್ಟಡಿ ಜೊತೆಗೇನೆ ಪ್ರಾಕ್ಟೀಸ್ ಟೆಸ್ಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಬೇರೆ ಸ್ಟೇಟಿನ ಸೆಟ್ ಸಿಲೆಬಸ್ನ ಇಟ್ಕೊಂಡು ಅದರ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ನಾವು ಬೇರೆ ಸ್ಟಡಿ ಮೆಟೀರಿಯಲಿಂದ ಕ್ವಶನ್ಸ್ಗಳನ್ನು ರೈಸ್ ಮಾಡಿ ನಿಮಗೆ ಕೊಡುವಂಥದ್ದು ಪ್ರತಿ ರವಿವಾರ ಇದು ಇರುವಂಥದ್ದು. ಆಗಸ್ಟ್ 11ರಿಂದ ಇದು ಪ್ರಾರಂಭವಾಗ್ತದೆ. ನೀವು 399 ರೂಪೀಸ್ ಪೇಡ್ ಮಾಡಿ ಅದರ ಸ್ಕ್ರೀನ್ಶಾಟನ್ನು ನಮಗೆ 9482935627 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಆ ಗ್ರೂಪ್ಗೆ ಜಾಯಿನ್ ಮಾಡಿಸ್ತೇವೆ. ಸೊ ಲಾಸ್ಟ್ ಡೇಟ್ ಇರುವಂಥದ್ದು 9/8/2024 ಇದು ಲಾಸ್ಟ್ ಡೇಟ್ ಇದಕ್ಕೆ ಜಾಯ್ನ್ ಆಗಬೇಕಾಗಿರುವಂಥದ್ದು. ಜಾಸ್ತಿ ಏನಾದರೂ ಮಾಹಿತಿ ಬೇಕಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳುವಂಥದ್ದು. ಇದಕ್ಕೆ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್ ಇರ್ತದೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಮಟೀರಿಯಲ್ಸ್ ಕೊಡೋದಿಲ್ಲ. ಓಕೆ, ಯಾಕಂತಂದರೆ ನಾವು ಒಂದು ಮಟೀರಿಯಲ್ಸ್ ಕೊಡ್ತಾ ಇದ್ದೇವೆ ಅಂತ ನೀವು ಅದಷ್ಟಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ.
ನಾವು ಅದೇ ನೀವು ಕೊಟ್ಟಿರುವಂಥ ಮೆಟೀರಿಯಲ್ಸಿಂದಲೇ ಕ್ವಶನ್ಸ್ ತೆಗಿಬೇಕು ಅನ್ನುವಂಥ ಒಂದು ಅನಿವಾರ್ಯತೆಗೆ ನಾವು ಒಳಗಾಗಬೇಕಾಗ್ತದೆ. ಹಾಗಾಗಿ ನಾವು ಯಾವುದೇ ರೀತಿಯಿಂದ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡೋದು, ಬಟ್ ಕ್ವಶನ್ ಪೇಪರ್ ಮಾತ್ರ ಸ್ಟ್ಯಾಂಡರ್ಡ್ ಆಗಿರುವಂಥ ಕ್ವಶನ್ ಪೇಪರ್ ನಾವು ಪ್ರೊವೈಡ್ ಮಾಡುವಂಥದ್ದು ಪ್ರತಿ ರವಿವಾರ ಇರ್ತದೆ. ಬೆಳಿಗ್ಗೆ 9 ಗಂಟೆಗೆ ಅದು PDF ಫಾರ್ಮ್ನಲ್ಲಿ ಇರ್ತದೆ. ಯಾವುದೇ ಗೂಗಲ್ ಫಾರ್ಮ್ ಅಥವಾ ಯಾವುದೇ ಆನ್ಲೈನಲ್ಲಿ ಇರುವುದಿಲ್ಲ. ಅದು PDF ಫಾರ್ಮ್ನಲ್ಲಿ 50 ಕ್ವಶನ್ಸ್ಗಳನ್ನು PDF ಮಾಡಿ ನಾವು ನಿಮಗೆ 9 ಗಂಟೆಗೆ ಸರಿಯಾಗಿ ಸಂಡೇ ಮಾರ್ನಿಂಗ್ 9 ಗಂಟೆಗೆ ಕೊಡ್ತೇವೆ ಗ್ರೂಪ್ನಲ್ಲಿ. ಸೇಮ್ ದಿನ 6 ಗಂಟೆಗೆ ಅದರ ಕೀ ಆನ್ಸರ್ನ ನಾವು ನಿಮಗೆ ಕೊಡ್ತೇವೆ. ಸೊ ನಿಮಗೆ ಇಡೀ ದಿನ ಟೈಮ್ ಇರ್ತದೆ ಆ ಕ್ವಶನ್ ಪೇಪರ್ ಬಿಡಿಸೋದಕ್ಕೆ. ಮತ್ತೆ ನೆಕ್ಸ್ಟ್ ವೀಕ್ ನೀವು ಮತ್ತೆ ಟ್ರೈ ಮಾಡುವಂಥದ್ದು. ಸೊ ಯಾವ ಸಬ್ಜೆಕ್ಟ್ನಲ್ಲಿ ನಿಮಗೆ ವೀಕ್ ಇದೆ, ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಇದೆಯಲ್ಲ, ಯಾವ ಸಬ್ಜೆಕ್ಟ್ನಲ್ಲಿ ನಿಮಗೆ ಸ್ಟ್ರೆಂತ್ ಇದೆ ಅನ್ನೋದು ನಿಮಗೆ ಆ ಕ್ವಶನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಆದಷ್ಟು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿರಿ. ನಮ್ಮದೇ ಅಂತಲ್ಲ, ಯಾರೇ ಕೂಡ ಮಾಡಿದ್ರು ಕೂಡ ಅದನ್ನು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ನಿಮಗೆ ಹಣದ ಒಂದು ಮುಖ ನೋಡೋದಂತೆ ಜಾಸ್ತಿ ಅಮೌಂಟ್ ಇದೆಯಲ್ಲ ಅಂತೇಳಿ ಅಥವಾ ಹಣ ಹೋಗ್ತದಲ್ಲ ಅನ್ನುವಂಥ ಒಂದು ಇದಕ್ಕೆ ಆಲೋಚನೆಗೆ ಹೋಗಬೇಡಿ. ಯಾಕಂದರೆ ಹಣ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಅದು ಶಾಶ್ವತ ಅಲ್ಲ. ನಿಮ್ಮ ಸರ್ಟಿಫಿಕೇಟ್ ಶಾಶ್ವತ ಆಗಿರ್ತದೆ. ಒಂದ್ಸಲ KCET ಪಾಸ್ ಆಯ್ತಂದರೆ ಅದು ಮತ್ತೆ ಲೈಫ್ ಲಾಂಗ್ ನಿಮ್ಮ ಕೈ ಹಿಡಿತದೆ ಅಂತ. ಓಕೆ, ಸೊ ಆದಷ್ಟು 11/8 ನಾವು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮತ್ತು ಯಾರು ಹಿಸ್ಟ್ರಿ ಸ್ಟೂಡೆಂಟ್ಸ್ ಇದ್ದರೆ ಅವರಿಗೂ ಕೂಡ ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡ್ತೀವಿ ಈಗ. ಆ ವಿಡಿಯೋದಲ್ಲಿ ಹಿಸ್ಟ್ರಿ ಪ್ರಾಕ್ಟೀಸ್ ಟೆಸ್ಟ್ ಮತ್ತು ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ಅದರಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪೇಪರ್ 1ಗೆ ಯಾವುದೇ ಆನ್ಲೈನ್ ಕ್ಲಾಸಸ್ ಇರೋದಿಲ್ಲ. ಇಲ್ಲಿ ಕೇವಲ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಇರ್ತದೆ. 15 ಸಂಡೇಗಳಿರ್ತವೆ. ಅಂದರೆ 15 ರವಿವಾರ 11 ಆಗಸ್ಟಿಂದ ಸ್ಟಾರ್ಟ್ ಮಾಡಿದರೆ ಅದು 20 ಅಂದರೆ ನಿಮ್ಮ ಎಕ್ಸಾಮ್ಗೆ ನವಂಬರ್ ಮಂತ್ 17ವರೆಗೂ ಕೂಡ ಅದು ಟೆಸ್ಟ್ ಕಂಟಿನ್ಯೂ ಆಗಿ ಇರ್ತದೆ. 11 ವರೆಗೂ ಅಂದರೆ 15 ಸಂಡೇ 750 ಕ್ವಶನ್ಸ್ ನಿಮಗೆ ಕೈಯಲ್ಲಿ ಸಿಗುವಂಥದ್ದು. ಓಕೆ, ಬೈ ಚಾನ್ಸ್ ರಿಪೀಟ್ ಆಯ್ತು ಅಂದ್ರೂ ನಿಮ್ಮದು ಲಕ್. ಸೊ ನಿಮಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಕಂಪ್ಲೀಟಾಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಅಥವಾ ಟೈಮ್ ಹೇಗೆ ನಾವು ಅದನ್ನು ಬಳಸ್ಕೋಬೇಕು ಅನ್ನುವಂಥದ್ದು ನಿಮಗೆ ಅದು ಕಳಿಸ್ಕೊಡುವಂಥದ್ದು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್. ಸೊ ಇದಿಷ್ಟು ನಮ್ಮ ಈ ವಿಡಿಯೋದಲ್ಲಿರುವಂಥ ಮಾಹಿತಿ. ಸೊ ಏನಾದರೂ ಕ್ವರೀಸ್ ಇದ್ದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳುವಂಥದ್ದು. ಓಕೆ, ನಮ್ಮ ವಿಡಿಯೋನ ಈಗ ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರಿ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.